ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಹುರೇಕ 2 + 2 4 ಅಲ್ಲ, 2 + 2 5 ಮಾಡ್ತಾನೆ. ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿ ತೋರಿಸ್ತಾನೆ. ಅದೆಲ್ಲ ಸರಿ, ಈಗ ನೀವು 2 ಇರೋದನ್ನ 5 ಹೇಗ್ ಮಾಡ್ತೀರಾ? ತುಂಬಾ ವರ್ಷಗಳು ಶ್ರಮ ಪಟ್ಟ ನಂತರ ನಾನೊಬ್ಬ ವ್ಯಕ್ತಿ ಮೇಲೇನು ಪ್ರಯೋಗ ಮಾಡಿದ್ದೆ, ಅದು ಇವಾಗ ಕೆಲಸ ಮಾಡ್ತಿದೆ. ಇವತ್ತು ಆ ಮನುಷ್ಯ ಒಬ್ಬ ಬಾವುಲಿ ಮನುಷ್ಯ ಆಗಿದ್ದಾನೆ. ಹಿ ಈಸ್ ಅ ಹ್ಯೂಮನ್ ಬ್ಯಾಟ್. ಅವನಿಗೆ ನಾನೊಂದು ಹೆಸರಿಟ್ಟಿದ್ದೀನಿ, ಜುಗ್ರಾನ್. ಇದು ಸಾಧ್ಯನೇ ಇಲ್ಲ. ಹ್ಯೂಮನ್ ಬ್ಯಾಟಾ? ಇದೆಲ್ಲ ಹೇಗ್ ಸಾಧ್ಯ? ನಾನು ಇದನ್ನ ನೋಡ್ದೆ ಹೇಗ್ ತೀರ್ಮಾನ ತಗೊಳ್ಳೋದು? ಹುರೇಕ 2 + 2 4 ಅಲ್ಲ, 2 2 5 ಮಾಡ್ತಾನೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡಿ ತೋರಿಸ್ತಾನೆ. ಜುಗ್ರಾನ್, ಹೊರಗ್ ಬಾ. ನಂಬೋದಿಕ್ಕೆ ಸಾಧ್ಯ ಇಲ್ಲ. ಅಮೇಜಿಂಗ್! ನೀವೊಂದು ಒಳ್ಳೆ ಚಮತ್ಕಾರನೇ ಮಾಡಿದೀರಾ. ನಾವಿದನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಹಣ ಸಂಪಾದನೆ ಮಾಡಬಹುದು. ನನಗೂ ಬೇಕು. ಎಷ್ಟು ಬೇಕೋ ಕೊಡ್ತೀನಿ ದುಡ್ಡು. ನನಗೂ 1,000 ಬೇಕು. ನಾನು ನಿನಗೆ ಡೈಮಂಡ್ಸ್ ಕೊಡ್ತೀನಿ. ನೀನು ಎಷ್ಟು ಕೇಳ್ತೀಯೋ ಅಷ್ಟು. ಡೈಮಂಡ್ಸ್ ನ ಗಣಿ ಇದೆ. ಇವರೆಲ್ಲ ನಿನಗೆ ಎಷ್ಟು ದುಡ್ಡು ಕೊಡ್ತಾರೋ ನಾನು ಅಷ್ಟೇ ನಿನಗೆ ಡೈಮಂಡ್ಸ್ ಕೊಡ್ತೀನಿ. ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು. ನಾನು ಯಾವಾಗ ಇಂಥದ್ದೊಂದು 100 ತಯಾರಿಸ್ತೀನೋ ಅವಾಗ ನಿಮ್ನೆಲ್ಲರನ್ನೂ ಕರೆಸ್ಬಿಟ್ಟು ನಾನು ಆಕ್ಷನ್ ಮಾಡ್ತೀನಿ. ಯಾರು ಜಾಸ್ತಿ ದುಡ್ಡು ಕೊಡ್ತೀರೋ ಅವ್ರಿಗೆ ಅವ್ರನ್ನ ಕೊಡ್ತೀನಿ. ಇನ್ನು ನೀವು ತಡ ಮಾಡಬೇಡಿ, ನಿಮ್ ಕೆಲಸ ಶುರು ಮಾಡಿ. ಜುಗ್ರಾನ್, ಹೋಗು, ವೇದ ಸಿಟಿಗೆ ಹೋಗಿ ದಿನ 1-2 ಜನಗಳನ್ನ ಹಿಡ್ಕೊಂಡು ಕರ್ಕೊಂಡ್ ಬಾ. ನಾನು ಅವರನ್ನು ಹ್ಯೂಮನ್ ಬ್ಯಾಟ್ ಮಾಡ್ತೀನಿ. ಈ ಇಡೀ ವೇದ ಸಿಟಿ ಜನಗಳನ್ನ ಹ್ಯೂಮನ್ ಬ್ಯಾಟ್ ಮಾಡ್ತೀನಿ. ಆಮೇಲೆ ಆಕ್ಷನ್ ಮಾಡ್ತೀನಿ. ತಾತ ಅವ್ರೆ, ನೀವು ಬೆಳಗ್ಗೆನೆ ಹಾಡು ಹಾಡಬೇಡಿ. ನಮ್ಮ ನಿದ್ದೆ ಎಲ್ಲ ಹಾಳಾಗುತ್ತೆ. ಸರಿ ಸ್ವಾಮೀಜಿ, ನಾನ್ ರಾತ್ರಿ ಎಲ್ಲ ಹಾಡಿ ಬೆಳಿಗ್ಗೆ ಮಲ್ಕೋತೀನಿ. ಅಯ್ಯೋ ತಾತವ್ರೆ, ಏನ್ ಮಾತಾಡ್ತಾ ಇದ್ದೀರಿ? ನೀವು ರಾತ್ರಿ ಎಲ್ಲ ಹಾಡಿದ್ರೆ ನಿದ್ದೆ ಮಾಡೋದು ಬೇಡವಾ? ತಾತ, ಅದಲ್ಲಿ ಏನ್ ಬರ್ತಿದೆ? ಒಳಗಡೆ ಓಡಿ. ತಾತ, ತಾತ. ಶಿವ! ಥ್ಯಾಂಕ್ ಯು ಶಿವ. ಹೇ ಮಗು, ಈ ಶಿಕಾರಿನ ನನ್ ಕೈಯಿಂದನೇ ತಪ್ಸೋ ಹಾಗೆ ಮಾಡ್ತೀಯಾ? ಮಗು ಅಂತ ಹೇಳ್ಬೇಡಿ ಬ್ಯಾಟ್ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಗೆಳೆಯರೆ, ಈ ನಮ್ಮ ವೇದ ಸಿಟಿಗೆ ಒಂದು ಆಪತ್ತು ಬಂದಿದೆ. ಅದೇನಂದ್ರೆ ಒಂದು ಬಾವಲಿ, ಅದು ಶಿವ ಅವರ ತಾತನ ಎತ್ತಾಕೊಂಡು ಹೋಗೋ ಸಂಚ ಮಾಡ್ತು. ಆದ್ರೆ ನಮ್ಮ ಶಿವ ಅದನ್ನ ಎದುರಿಸಿ ಗೆದ್ದು ಅವ್ರ ತಾತನ ಪಡ್ಕೊಂಡ. ಅದ್ರ ಬಗ್ಗೆ ಹೇಳು ಶಿವ, ನೀನ್ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವನು ಮನುಷ್ಯನ್ ತರಾನೇ ಇದ್ದ, ಆದ್ರೆ ಅವನಿಗೆ ಬಂದಿರೋ ರೆಕ್ಕೆ ಮತ್ತೆ ಹಲ್ಲು ಅವನ್ನ ಬಾಹುಲಿ ತರ ಕಾಣೋ ಹಾಗೆ ಮಾಡ್ತಿತ್ತು, ಒಂದು ದೊಡ್ಡ ಬಾಹುಲಿಯ ತರ. ಅರೇ ಸ್ಟೀವ್, ಸುಮ್ನೆ ಇರಿ. ನಾನ್ ಅವಾಗ ಶಿವನ್ ಜೊತೆ ಇರ್ಲಿಲ್ಲ. ಇದ್ದಿದ್ರೆ ಆ ಬಾವುಲಿನ ನಾನು ಹಿಡ್ಕೊಂಡು ಗಾಳಿಪಟ ತರ ಅಳ್ಳಾಡ್ಸ್ಬಿಟ್ಟು ಗಾಳಿಯಲ್ಲಿ ತೂರಾಡ್ಸ್ಬಿಡ್ತಿದ್ದೆ ಗೊತ್ತಾ. ಆಮೇಲೆ ಇಡೀ ಊರ್ಗೆ ನಾನು ಅದ್ರ ತಮಾಷೆ ತೋರಿಸ್ತಿದ್ದೆ. ತಮಾಷೆ ತಮಾಷೆ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ಯಾವ ಮಾತನ್ನ ನಾನು ಸೀಕ್ರೆಟ್ ಆಗಿಡ್ಬೇಕು ಅನ್ಕೊಂಡಿದ್ನೋ ಅದಿವಾಗ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಸಣ್ಣ ಪುಟ್ಟದಾಗಿರೋ ಮಕ್ಕಳು ನಮ್ಮನ್ನ ಆಡ್ಕೋತಾ ಇದ್ದಾರೆ. ಇದೇನಾಗ್ತಾ ಇದೆ ಜುಗ್ರಾನ್? ನೀನು ಮುಂದೆ ನನ್ನ ಸೈನ್ಯಕ್ಕೆ ಸೇನಾಪತಿ ಆಗೋನು, ಮತ್ತೆ ನೀನೇ ಕೈಲಾಗದೆ ವಾಪಸ್ ಬಂದ್ ನಿಂತಿದ್ಯಾ. ಐ ಆಮ್ ಸಾರಿ ಬಾಸ್, ಆ ಹುಡ್ಗ ಸೈಕಲ್ ಓಡಿಸ್ತಾನೆ, ನಾನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಏನು ಮಾಡಕ್ಕ ಆಗ್ಲಿಲ್ಲ ನನ್ ಕೈಲಿ, ಕ್ಷಮಿಸ್ಬಿಡಿ ಬಾಸ್. ನೀನವನ್ನ ಆಮೇಲೆ ನೋಡ್ಕೋ, ಮೊದ್ಲು ಈ ಇನ್ನೊಬ್ಬ ಹುಡುಗನ್ನ ಹಿಡ್ಕೊಂಡ್ ಬಾ. ಇವನು ನಮ್ಮ ಮರ್ಯಾದೆ ಬಗ್ಗೆ ತಮಾಷೆ ಮಾಡ್ತಿದ್ದಾನೆ. ಹಲೋ ಶಿವ, ಆ ಬಾವ್ಲಿ ಬಂದು ನಾದಿನ ಎತ್ಕೊಂಡು ಎಲ್ಲಿ? ಓಕೆ ಓಕೆ. ಲಡ್ಡು ಸಿಂಗ್ ಸರ್ಗೆ ಹೇಳ್ಬೇಕಾಗತ್ತೆ. ನನ್ನ ಪ್ರೀತಿಯ ಸಣ್ಣ ಸಣ್ಣ ಬಾವುಲಿಗಳೇ, ನಿಮ್ಮ ಶಕ್ತಿ ಮತ್ತೆ ಮುಖಾನೇ ನಾನು ಈ ಮನುಷ್ಯರಿಗೆ ಕೊಡ್ತಾ ಇದ್ದೀನಿ. ನೀವು ನನಗೆ ತುಂಬಾ ದೊಡ್ಡ ಸಹಾಯ ಮಾಡ್ತಾ ಇದ್ದೀರಾ. ನನ್ನ ಯಶಸ್ಸಿನಲ್ಲಿ ನಿಮ್ಮದು ದೊಡ್ಡ ಕೈ ಇದೆ. ಬಾಸ್, ಆ ಹುಡ್ಗನ ಕರ್ಕೊಂಡ್ ಬರ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅವನ್ ನಮ್ಮನ್ನೇ ತಮಾಷೆ ಮಾಡ್ತಾ ಇದ್ದ, ನಾನೀಗ ಅವನನ್ನ ತಮಾಷೆ ಮಾಡ್ತೀನಿ. ಬಾ, ಬೇಗ ಬಾ. ಬಾವ್ಲಿ, ಸುಮ್ನೆ ಇರೋ, ನನ್ನ ಬಿಡು. ನನ್ಗಿವಾಗ ಸಿಟ್ ಬರ್ತಿದೆ. ನಂಗೆ ಕೋಪ ಬಂದ್ರೆ ಹಂಗಿಂಗಿರಲ್ಲ. ನಾನು ನಿನ್ನ ಗಾಳಿಪಟ ಮಾಡ್ಬಿಟ್ಟು ಹಾರಿಸ್ಬಿಡ್ತೀನಿ. ಶಿವ, ನಾನು ಇವನ್ನ ಹಿಡ್ಕೊಂಡಿದ್ದೀನಿ, ಬೇಗ ಬಂದ್ಬಿಟ್ಟು ಇವನ್ನ ಹೊಡಿ. ಶಿವ, ಬೇಗ ಬಾ, ನನ್ನ ಕೈ ನೋವ್ತಿದೆ. ನೀನು ನನ್ ಶಿಕಾರಿ, ಇಲ್ಲಿಂದ ಎಲ್ಲೂ ಹೋಗ್ಬೇಡ, ಅರ್ಥ ಆಯ್ತಾ? ಆಯ್ತು. ಏ ಮಗು, ನೀನ್ ಮತ್ತೆ ಬಂದ್ಯಾ? ಮೊದ್ಲು ನಿನ್ನ ವಿಚಾರಿಸ್ಕೋತೀನಿ ಇರು ನಾನು. ಎಲ್ಲ ಓಡೋಗ್ತೀಯಾ? ಶಿವ ಅಲ್ವಾ ನಿನ್ ಹೆಸರು? ನಿಲ್ಲ, ಎದುರ್ಸೋ ನನ್ನನ್ನ. ಆದಿ, ನಾನ್ ಇವನ್ನ ದೂರಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನು ಮರದ ಕೆಳಗಡೆ ಇರೋ ಕೆರೆಗೆ ಎಗ್ರಿ ಓಡ್ ಹೋಗು. ಹೇಗ್ ತಪ್ಪಿಸ್ಕೊಳ್ಳಿ? ಹೋಗ್ಬೇಡ ಅಂದಿದ್ದಾನೆ. ನಾನೇನಾದ್ರೂ ಹೋದ್ರೆ ನಾನು ಅವನ್ನ ಊಟ ಹಾಕ್ತೀನಂತೆ. ನೀನ್ ಕುತ್ಕೊಂಡಿರು, ನಾನೇ ಅವನ್ನ ಕಳಿಸ್ತೀನಿ. ಬೇಡ ಬೇಡ, ಕಳಿಸ್ಬೇಡ. ಅವನ್ ಬಂದ್ರೆ ಏನೇನೋ ಆಗೋಗುತ್ತೆ. ಅವ್ನ್ ನನ್ ಗಾಳಿಯಲ್ಲೆಲ್ಲ ಹಾರಿಸ್ಬಿಟ್ಟು ಕೊನೆಗ್ ಬಂದ್ಬಿಟ್ಟು ತೆಂಗಿನ ಮರದ ಮೇಲೆ ಇಳಿಸಿದಾನೆ. ಬೇಡ, ಕಳಿಸ್ಬೇಡ.